ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಇವತ್ತು ನಮ್ಮ ತಮ್ಮನ ಮಗಳದು ಬರ್ತಡೇ. ಅಂದರೆ ಮೊದಲನೇ ವರ್ಷದ ಬರ್ತಡೇ ಆಗಿರೋದ್ರಿಂದ ಇನ್ನು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಇನ್ನು ಹೋಟೆಲ್ನಲ್ಲಿ ಇಟ್ಕೊಂಡಿದ್ರು. ಹಾಗಾಗಿಬಿಟ್ಟು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಇನ್ನು ಅಮ್ಮ ಮನೆಗೆ ಅಂತ ಹೋದ್ವಿ. ಇನ್ನು ಅಮ್ಮ ಮನೆಯಲ್ಲಿ ಇನ್ನು ಮಾಮೂಲಂಗೆ ಯಾವಾಗ್ಲೂ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದರಲ್ಲಿ ಈ ಥರ ಹಬ್ಬಗಳು ಅಂತಾರಲ್ಲ, ಹಬ್ಬ ಹರಿದಿನಗಳು ಅಂತ ಆ ಥರ, ಮತ್ತು ಈ ಥರ ಬರ್ತಡೇ, ಅದರಲ್ಲಿ ಮೊಮ್ಮಗಳದು ಮೊದಲನೇ ವರ್ಷದ ಬರ್ತಡೇಗೆ ಊರಿಂದ ಎಲ್ಲರೂ ಬಂದಿದ್ದರು. ದೊಡ್ಡಮ್ಮವರು ಮತ್ತು ಆಂಟಿಯವರು ಎಲ್ಲರೂ ಬಂದಿದ್ದರು. ಇನ್ನು ಎಲ್ಲರೂ ಬಂದುಬಿಟ್ರೆ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಮಾತಾಡ್ಕೊತ ಎಲ್ಲ ಕುತ್ಕೊಂಡಿದ್ವಿ. ಇನ್ನು ಫಂಕ್ಷನ್ ಇರೋದು ರಾತ್ರಿಗೆ, ಬರ್ತಡೇ ಪಾರ್ಟಿ ಇರೋದು ರೋಟಿಗರಲ್ಲಿ ಇರೋದ್ರಿಂದ ಇನ್ನು ನೈಟು 8 ಗಂಟೆಗೆ ಅಂತ ಇತ್ತು. ಹಾಗಾಗಿಬಿಟ್ಟು ಇನ್ನು ಬೆಳಗ್ಗೆಯಿಂದನೂ ಅಷ್ಟೇ ಇನ್ನು ಅಮ್ಮ ಮನೆಯಲ್ಲೇ ಇದ್ದೆ, ನಾನು ಮತ್ತು ನಮ್ಮ ತಂಗಿ ಮಕ್ಕಳು ಎಲ್ಲರೂ ಅಷ್ಟೇ. ಇನ್ನು ಈ ಟೈಮ್ ಫ್ರೀಯಾಗಿ ಸಿಕ್ಕಿದ ಟೈಮ್ನಲ್ಲೇ ನಾನು ನೇಲ್ ಪಾಲಿಶ್ಗಳು ಹಚ್ಕೊಳಕ್ಕೆ ಟೈಮ್ ಸಿಗುತ್ತೆ, ಇಲ್ಲ ಅಂತಂದರೆ ಟೈಮೇ ಸಿಗೋದಿಲ್ಲ. ಇನ್ನು ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಇನ್ನು ಫಸ್ಟು ಇನ್ನು ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಬಿಡೋಣಂತೆ ಎಲ್ಲರೂ ಅಂತೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ನೇಲ್ ಪಾಲಿಶ್ನ ಹಚ್ಕೊತಾ ಇದ್ವಿ. ಹಾಗೆ ಎಲ್ಲರೂ ಕುತ್ಕೊಂಡಿದ್ದೀವಿ ಅಂದರೆ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. చుట్టలేదా కిందకి చుట్లే ఉన్నించుకోలే పెరికేస్తా ఉంది. అత్త దగ్గర పో, అత్త దగ్గర మీ నాయనమ్మ దగ్గర పోతాం అదే రావా వాళ్ళ నాయన మళ్ళీ పట్టు కదా. ಮತ್ತೆ ನಮ್ಮ ಡಿಂಪಿನೂ ಅಷ್ಟೇ ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಳೆ. ನೋಡ್ಬೋದು ಈ ಲಂಗ ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ, ಎಷ್ಟು ಚೆನ್ನಾಗಿ ಹಾಕ್ಕೊಂಡು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಇನ್ನು ಬರ್ತಡೇ ಬೇರೆ ಆಗಿರೋದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ಕೋಲ್ಡ್ ಬೇರೆ ಆಗಿತ್ತು ಅವಳಿಗೆ. ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿನೂ ಮಾಡ್ತಾಯಿದ್ಲು. ಸ್ವಲ್ಪ ನಿದ್ದೆ ಎಲ್ಲ ಮಾಡಿಸ್ಬೇಕು ಚೆನ್ನಾಗಿ. ಇನ್ನು ಸಾಯಂಕಾಲಕ್ಕೆ ಬರ್ತಡೇಗೆ ಹೆಂಗಿರ್ತಾಳೋ ಏನೋ ಅನ್ನೋದು. ಎಲ್ಲ ಮಕ್ಕಳು ಹೆಂಗಿರ್ತಾರೆ ಅಂದರೆ ಮಾಮೂಲಿ ಟೈಮ್ನಲ್ಲಿ ಯಾವಾಗಲೂ ಅಷ್ಟೇ ಚೆನ್ನಾಗಿರ್ತಾರೆ. ಈ ಥರ ಬರ್ತಡೇ ಅಂತ ಟೈಮ್ನಲ್ಲಿ, ಇಲ್ಲಾಂದ್ರೆ ಏನಾದರೂ ಒಂದು ಫಂಕ್ಷನ್ಸ್ ಹತ್ರ ಇರೋ ಟೈಮ್ನಲ್ಲಂತೂ ಎಷ್ಟು ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅದು ಏನಾಗಿರುತ್ತೆ ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಅಷ್ಟು ಕಿರಿಕಿರಿ ಮಾಡ್ತಾ ಇರ್ತಾರೆ. ನೋಡ್ಬೋದು ನಮ್ಮ ಡಿಪ್ಪು ಇವತ್ತು 1 ಇಯರ್ ಬರ್ತಡೇ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿ. ಡಿಪ್ಪು ಹಾಯ್ ಮೇಡಮ್, ಹಾಯ್ ಫ್ರೆಂಡ್ಸ್. ಚೆನ್ನಾಗಿ ಬ್ರಾಸ್ಲೆಟ್ ಹಾಕೊಂಡಿದ್ದಾಳೆ. ಅಷ್ಟತ್ರ ಸುಮ್ಮನೆ ಹಾಯ್ ಮೇಡಮ್, ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಅನ್ರಜ ಡ್ಯಾನ್ಸ್ ಮಾಡ್ತಾಳೆ, ಮುಟ್ಕೊಂಡಿದ್ದಾಳೆ ಚೆನ್ನಾಗಿ, ಹೂ ಮುಟ್ಕೊಂಡಿದ್ದಾಳೆ, ಕ್ಯೂಟಿ ಪಾಯಿದ್ದಾಳೆ. ಇದು ನೋಡ್ಬೋದು ಡ್ರೆಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹಂಗೆ ಅದ್ರ ಜೊತೆಗೆ ಏನು ತಿಂತಾಳೆ ಅಲ್ಲಿ ಡಿಬ್ಬ ಕ್ಯೂಟಿ ಪಾಯ್ ಇಷ್ಟು ಕ್ಯೂಟಾಗಿದೆ. ಉಮ್ಮ ಕಡಮ್ಮ, ಉಮ್ಮ ಮುದ್ದು ಕೊಡ್ತಾಳೆ ಡಿಪ್ಪು. ಉಮ್ಮ ಕೊಡು ಡಿಪ್ಪು. ಏ ಡಿಪ್ಪು, ತಾತನೇ ಇಲ್ಲಿ ಉಮ್ಮ ಕೊಡು. ಇಲ್ಲಿ ಆಗ್ಬೇಕಾ? ಚುಪ್ಪಾಡು. ಅವಳು ರುಚಿ ಕೇಳ್ತಾಳೆ ಇವಾಗ. ಅಮ್ಮ ಮನೆ ಹತ್ರ ಹೊರಗಡೆ ಸ್ವಲ್ಪ ಕುತ್ಕೊಳಕ್ಕೆ ಅಂತ ಪ್ಲೇಸ್ ಇದೆ. ಅಲ್ಲಿ ಆರಾಮಾಗಿ ಮೆಟ್ಲ ಹತ್ರ ಮತ್ತು
ಒಂದು ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ರೂಮೂ ಅಷ್ಟೇ 2 ಬೆಡ್ರೂಮ್ನ, ಒಂದು ಬೆಡ್ರೂಮ್ನಲ್ಲಿ 2 ಮಂಚನ ಆರಾಮಾಗಿ ಹಾಕಿದ್ದಾರೆ ಅವರು. ಹಾಗಾಗಿ ಯಾರಾದರೂ ಬಂದಾಗೆ ಎಲ್ಲರೂ ಅಷ್ಟೇ ಬೆಡ್ರೂಮ್ನಲ್ಲೇ ಕುತ್ಕೊಂಡು ಮಾತಾಡ್ಕೊಳ್ತಾ ಇರ್ತೀವಿ. ಇನ್ನು ಊಟಕ್ಕೆ ಅಂತೇಳ್ಬಿಟ್ಟು ಇನ್ನು ಬರ್ತಡೇ ಎಲ್ಲ ಆಗಿರೋದ್ರಿಂದ ಸ್ಪೆಷಲಾಗಿ ಎಲ್ಲ ಮಾಡಿದರು. ಕೋಸಂಬರಿ ಮತ್ತು ಪಾಯಸ, ಅನ್ನ, ಸಾರು, ಚಿತ್ರಾನ್ನ, ನುಗ್ಗೆಕಾಯಿ ಎಲ್ಲ ಮಾಡಿದರು. ನುಗ್ಗೆಕಾಯಿ ನಮ್ಮ ದೊಡ್ಡಮ್ಮ ಊರಿಂದ ತೊಗೊಂಡು ಬಂದಿದ್ದರು. ಅಂದರೆ ಅವ್ರ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದಂತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ದಪ್ಪ ದಪ್ಪ ಇದ್ದಾವೆ ಅದು ನುಗ್ಗೆಕಾಯಿ. ಬಟ್ ಆದರೂ ಎಷ್ಟು ಎಳೆವು, ಟೇಸ್ಟಿ ಅಂದರೆ ಟೇಸ್ಟಿಯಾಗಿತ್ತು. ಇನ್ನು ಅದನ್ನೆಲ್ಲ ತಿನ್ಕೊತ ಇನ್ನು ಕುತ್ಕೊಂಡು ಮಾತಾಡ್ಕೊತ ಇದ್ವಿ. ಹಾಗೆ ಊರಿಂದ ಬರ್ತಾ ಏನದು ಕರಿಬೇವು ತೊಗೊಂಡು ಬಂದಿದ್ರು ನಮ್ಮ ದೊಡ್ಡಮ್ಮ ಜಾಸ್ತಿ ತೊಗೊಂಡು ಬಂದಿದ್ರು ಅಂತ ಹೇಳ್ಬಿಟ್ಟು ಇನ್ನು ನಮಗೂ ಎಲ್ಲ ಅಮ್ಮ ಕೊಟ್ಟಿದ್ರು. ಅಂದರೆ ನಮ್ಮ ದೊಡ್ಡಮ್ಮ ಯಾವಾಗ ಬಂದ್ರೂ ಅಷ್ಟೇ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತಾರೆ. ಇನ್ನು ಅಮ್ಮಂಗೆ ಮತ್ತು ನಮಗೂ ಎಲ್ಲವೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ದೇವಸ್ಥಾನದಿಂದ ಬಂದಮೇಲೆ ಡಿಂಪಿಗೆ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಎಬ್ಸಿ ಊಟನ ಮಾಡಿಸ್ತಾಯಿದ್ರೆ. ಊಟ ಅಸಲು ಮಾಡ್ತಾನೆ ಇರಲಿಲ್ಲ ಪಾಪ ಅವಳು. ಕೋಲ್ಡ್ ಬೇರೆ ಆಗಿರೋದ್ರಿಂದ ಇನ್ನು ಸ್ವಲ್ಪ ಕಿರಿಕಿರಿನೂ ಮಾಡ್ತಾಯಿದ್ಲು. ಇದರಲ್ಲಿ ಇವಾಗ ಅವಳು ಎಲ್ಲ ತುಂಬ ವೆರೈಟೀಸ್ ಊಟನ ಕೇಳ್ತಾಳೆ. ರುಚಿಯಾಗಿರೋ ಊಟ ಅಂಥದ್ದು. ಬೆಳಗ್ಗೆಯಿಂದ ಸಾಯಂಕಾಲ ಫಂಕ್ಷನ್ ಆದ್ರೂ ಇಷ್ಟೊತ್ತಾದ್ರೂ ಇನ್ನೂ ಕೆಲಸ ಬರಲಿಲ್ಲ. ಹೊರಗಡೆ ಎಲ್ಲ ಹೋಗಿ ಬಂದ್ಬಿಟ್ಟು ಈಗ ಊಟನ ಮಾಡ್ತಾಯಿದ್ವಿ. ಚಿತ್ರಾನ್ನ ಮತ್ತು ಕೋಸಂಬರಿ ಪಲ್ಯ, ಅನ್ನ, ಸಾಂಬಾರೆಲ್ಲ ತಿಂತಾ ಇದ್ದೀವಿ. ಈಗ ಮಡ್ಲಕ್ಕಿದು ಊಟ ಅಡುಗೆ ಮಾಡಿದ್ರು. ಮಡ್ಲಕ್ಕಿ ಹಾಕ್ಸ್ಕೊಂಡಿಲ್ಲಲ್ಲ ಮೊನ್ನೆ, ಅದರದ್ದು ಅಡುಗೆ ಮಾಡಿದ್ದಾರೆ. ಹಾಗೆ ಪೊಂಗಲ್ ಮಾಡಿದಾರಂತೆ. ಇನ್ನು ಪೊಂಗಲ್ ಒಂದು ಮಿಕ್ಸ್ ಮಾಡಿದ್ದೀನಿ. ಪೊಂಗಲ್ ಹಾಕಂತ ಇದ್ದೀನಿ. ಸ್ವಲ್ಪ ಪೊಂಗಲ್ ಆದರೆ ಸಾಕು. ಫುಲ್ ಅದನ್ನೆಲ್ಲ ಸ್ವಲ್ಪ ನಿನ್ನೆವರು ಪಾಲು ಇನ್ನು ನಮ್ಮ ಡಿಂಪಿನೂ ಅಷ್ಟೇ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಕೋಲ್ಡ್ ಬೇರೆ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿಬಿಟ್ಟು ಇನ್ನು ಮೆಡಿಸಿನ್ ಎಲ್ಲ ಹಾಕಿಬಿಟ್ಟು ಇನ್ನು ಮಲಗಿಸ್ತಾ ಇದ್ವಿ. ಎಷ್ಟು ತೂಗಿದ್ರು ಮಲಗ್ತಾ ಇರಲಿಲ್ಲ. ಲಾಸ್ಟಿಗೆ ನಮ್ಮ ದೊಡ್ಡಮ್ಮ ನಾನು ತೂಗ್ತೀನಿ ಅಂತ ಹೇಳ್ಬಿಟ್ಟು ಹಾಡು ಹೇಳ್ಬಿಟ್ಟು ತೂಗಿ ಮಲಗಿಸ್ತಾ ಇದ್ದಾರೆ. ಮಾಮೂಲಂಗಂದರೆ ದಿನ ಅವಳು ಆ ಥರ ಕಿರಿಕಿರಿ ಮಾಡ್ತಾನೆ ಇರಲಿಲ್ಲ. ಸ್ವಲ್ಪ ಕೋಲ್ಡ್ ಬೇರೆ ಆಗಿರೋದ್ರಿಂದ ಅಂತೇಳಿದ್ನಲ್ಲ, ಅದರಿಂದ ಮತ್ತು ಬರ್ತಡೇ ಬೇರೆ ಇದೆ. ಸಾಯಂಕಾಲಕ್ಕೆ ಹೆಂಗಿರ್ತಾಳಪ್ಪ ಇವಳು ಅನ್ನೋದೇ ಒಂದು ದೊಡ್ಡ ಇದು ಆಗಿಬಿಟ್ಟಿತ್ತು. ಮಕ್ಳಿಗೆ ಹೆಂಗೆ ಅಂದರೆ ಚೆನ್ನಾಗಿದ್ರೇ ಒಂಥರ ಚೆನ್ನಾಗಿ, ಅವ್ರಿಗೇನಾದರೂ ಆಗಿಬಿಟ್ರೆ ನಮಗೆ ಒಂಥರ ಸಮಾಧಾನನೇ ಇರಲ್ಲ. ಇನ್ನು ಈಗ ನಮ್ಮ ಡಿಂಪಿನೂ ಅಷ್ಟೇ ಮಲಗ್ತಾ ಇದ್ಲು. ನಾವೂ ಅಷ್ಟೇ ಬೇಗನೆ ಊಟ ಮಾಡಿಬಿಟ್ಟು ಇನ್ನು ಮನೆಗೆ ಹೋಗ್ಬಿಟ್ಟು ರೆಡಿ ಎಲ್ಲ ಆಗಿ ಡೈರೆಕ್ಟಾಗಿ ಅಲ್ಲಿಗೆ ಬಂದುಬಿಡ್ತೀವಿ ರೋಟಿಗರಿಗೆ ಅಂತ ಅಮ್ಮನ ಹತ್ರ. ಅದೇ ಹೇಳ್ತಾ ಇದ್ದೆ ನಾನು, ಮಾತಾಡ್ತಾ ಇದ್ವಿ. ಇನ್ನು ಬೇಗನೆ ರೆಡಿಯಾಗಿ 3:30 ಆಗ್ತಾ ಬಂದಿತ್ತು ಅವಾಗಲೇ. ಅದೇನು ನೋಡ್ತಾ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬೆಳಗ್ಗೆಯಿಂದನೂ ಅಷ್ಟೇ 1 ನಿಮಿಷನೂ ಹೆಂಗೆ ಟೈಮು ಹೋಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಫಾಸ್ಟಾಗಿ ಟೈಮ್ನ ಹೋಗ್ತಾನೇ ಇತ್ತು. ಇನ್ನು ಸಾಯಂಕಾಲ ಆಗ್ತಾ ಇದ್ದಂಗೆ ಇನ್ನು ಮನೆಗೆ ಹೋಗಿ ನಾನು ಮತ್ತು ನಮ್ಮ ತಂಗಿಯವ್ರ ಮನೆಯೂ ಅಷ್ಟೇ ಗೃಹ ಪ್ರವೇಶ ಆಗಿರೋದು. ಲಾಗೂ ಅಷ್ಟೇ ನಾನು ಇನ್ನೂ ಅಪ್ಲೋಡೇ ಮಾಡಿಲ್ಲ. ಅದನ್ನು ಅಪ್ಲೋಡ್ ಮಾಡಬೇಕು. ನಾನು ಹೇಳಿದ್ನಲ್ವ, ಮಿಷಿನ್ ತೊಗೊಂಡಿರೋದ್ರಿಂದ ನನಗೆ ಟೈಮೇ ಅಡ್ಜಸ್ಟೇ ಆಗ್ತಾಯಿಲ್ಲ. ಒಂದೊಂದು ವೀಡಿಯೋಸ್ನ ಅಪ್ಲೋಡ್ನ ಮಾಡ್ತಾಯಿದ್ದೀನಿ ಫ್ರೀ ಮಾಡಿಕೊಂಡು. ಅದರಲ್ಲಿ ವಾಯ್ಸ್ ಓವರ್ ಬೇರೆ ಕೊಡಬೇಕಾಗಿರೋದ್ರಿಂದ ಮಿಷಿನ್ ಸೌಂಡ್ ಬೇರೆ ಕೇಳಿಸ್ತಾ ಇರುತ್ತೆ. ಮಿಷಿನ್ದು ಸೌಂಡು ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿಬಿಟ್ಟು ಮಿಷಿನ್ ಆಫ್ ಆದಾಗೇ ನಾನು ವಾಯ್ಸ್ ಓವರ್ನ ಕೊಡಬೇಕಾಗತ್ತೆ. ನೋಡ್ಬೋದು. ಇನ್ನು ಫಂಕ್ಷನ್ಗೆ ಅಂತೇಳ್ಬಿಟ್ಟು ಬೇಗನೆ ಬಂದ್ವಿ ಎಲ್ಲರೂ ಅಷ್ಟೇ. ಅದು ಏನಾಗಿತ್ತು ಅಂತಂದರೆ ರೋಟಿಗರ್ನಲ್ಲಿ ಅವರು ನಮಗೆ ಅಂದರೆ ನಾವು ಹೋದಾಗೆ ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು. ನಾನು ಹೋಗಿದ ತಕ್ಷಣ ನಾನು ಕೇಳಿದೆ, ಏನು ಇನ್ನೂ ಡೆಕೋರೇಷನ್ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು. ಆವಾಗ ಹೇಳಿದ್ರು ಅವರು, ಪಾಪ ಅವರಿಗೆ ಅಂದರೆ ಈ ರೋಟಿಗರ್ ಅಂದರೆ ಇದು ಹಾಲನ್ನ ಬಿಟ್ಕೊಟ್ಟಿರೋದೇ ಸಾಯಂಕಾಲ 5 ಗಂಟೆ 5:30 ಬಿಟ್ಕೊಟ್ಬಿಟ್ಟಿದ್ದಾರಂತೆ. ಹಂಗಾಗ್ಬಿಟ್ಟು ಅವರು ಟೈಮೇ ಅವರಿಗೆ ಸಿಕ್ಕಿಲ್ಲ. ಆ ಟೈಮ್ನಲ್ಲಿ ಬೇಗನೆ ಅವರೆಲ್ಲ ಡೆಕೋರೇಷನನ್ನು ಮಾಡಿ ಮುಗಿಸ್ತಾಯಿದ್ರು. ನಾವೆಲ್ಲ 6:30ಗೆಲ್ಲ ಹೋಗಿದ್ವಿ.
ಇನ್ನು ನಮ್ಮ ಡಿಂಪಿನೂ ಅಷ್ಟೇ ಪಾಪ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ನೋಡ್ಬೋದು ಅದರಲ್ಲಿ ಬೇರೆ ಆ ಡ್ರೆಸ್ ಬೇರೆ ಇದು ಇರೋದ್ರಿಂದ ಅವಳಿಗೆ ಒಂಥರ ಒಳಗಡೆ ಎಲ್ಲ ಚುಚ್ಚಿದಂಗೆ ಆಗ್ತಾಯಿದ್ದೇನೋ ಏನೋ ಗೊತ್ತಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಇನ್ನು ಡ್ರೆಸ್ಸು ಚೇಂಜ್ ಮಾಡಿಬಿಟ್ಟು ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ನಲ್ಲಿ ಹಾಕಿದರೆ ಆಯಿತು ಅಂಥೇಳಿ ಅಂದ್ಕೊತಾ ಇದ್ವಿ. ಇನ್ನು ಬೇಗನೆ ಬೇರೆ ಡೆಕೋರೇಷನ್ ಬೇಗನೆ ಬೇರೆ ಮಾಡ್ತಾಯಿದ್ರು. ಇನ್ನು ಜನನೂ ಅಷ್ಟೇ ನಿಧಾನಕ್ಕೆ ಬರ್ತಾಯಿದ್ರು. ನಾವು ಬೇರೆ ಮನೆಯವರೆಲ್ಲ ಆಗಿರೋದ್ರಿಂದ ಇನ್ನು ಬೇಗನೆ ಹೋಗಿದ್ವಿ. ಇನ್ನು ಹೋಗ್ಬಿಟ್ಟು ಇನ್ನು ನಾವೂ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತಾವಲ್ಲ, ಇನ್ನು ಫೋಟೋಶೂಟು ಅದು ಇದು ಅಂತ ಇನ್ನು ಅವರೆಲ್ಲ ಫೋಟೋ ಎಲ್ಲ ಇದು ತೆಗೆಸ್ಕೊತಾ ಇದ್ರು. ಇನ್ನು ಡ್ರೆಸ್ಸು ನೋಡ್ಬೋದು, ಇದು ನಮ್ಮ ಡಿಂಪಿಗೆ ಕಸ್ಟಮೈಸ್ ಮಾಡಿಸಿರೋ ಅಂಥ ಡ್ರೆಸ್ಸು, ಮತ್ತು ಅವ್ರ ಅಮ್ಮನಿಗೂ ಅಷ್ಟೇ ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಅಂಥ ಡ್ರೆಸ್ ಮಾತ್ರ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಪಾಪ ಮಕ್ಕಳಿಗೆ ಅದರಲ್ಲಿ ಬೇರೆ ನಮ್ಮ ಡಿಂಪಿಗೆ ಹುಷಾರಿಲ್ಲ ಅಂತ ಅನ್ನೋದಕ್ಕಿಂತ ಕೋಲ್ಡ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಇನ್ನು ಮಕ್ಕಳು ಅಂತಂದರೆ ಕಿರಿಕಿರಿ ಮಾಡ್ತಾರಲ್ಲ, ಅದರಲ್ಲಿ ಕೋಲ್ಡ್ ಆಗಿದೆ ಅಂತಂದರೆ ಇನ್ನೂ ತುಂಬ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ನನಗೆ ಮಕ್ಕಳು ಅಳ್ತಾ ಇದ್ದರೆ ನನಗೆ ನೋಡೋಕ್ಕೆ ಆಗೋದಿಲ್ಲ, ಅವ್ರನ್ನ ಬೇಗನೆ ಎತ್ಕೋಬೇಕು, ಸಮಾಧಾನ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾರೇ ಮಕ್ಕಳಾಗಿರಲಿ, ಅದರಲ್ಲಿ ನಮ್ಮ ಡಿಂಪಿಗೆ ಅವಳಿಗೂ ಅಷ್ಟೇ, ಅವಳು ಅಳ್ತಾ ಇದ್ದರೆ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಇನ್ನು ಜನನೂ ಅಷ್ಟೇ ಒಬ್ಬರು ಬರ್ತಾನೇ ಇದ್ದರು. ಇನ್ನು ವೆಲ್ಕಮ್ ಡ್ರಿಂಕ್ಸ್ ಬೇರೆ ಇಟ್ಟಿದ್ರು. ಇನ್ನು ವೆಲ್ಕಮ್ ಡ್ರಿಂಕ್ಸ್ ಕುಡಿಯೋಣ ಅಂತೇಳ್ಬಿಟ್ಟು ಇನ್ನು ಎಲ್ಲರೂ ಬಂದುಬಿಟ್ಟು ಕುಡಿತಾ ಇದ್ವಿ. ಸಕ್ಕತ್ತಾಗಿತ್ತು, ಅದನ್ನು ಅಷ್ಟೇ ಟೇಸ್ಟಿಯಾಗಿತ್ತು. ರೋಟಿಗರ್ನಲ್ಲಿ ಅಡುಗೆ ಆಗಿರಲಿ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಆಗಿರಲಿ, ಏನಾದರೂ ಆಗಿರಲಿ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಯಾವಾಗಾದರೂ ಅಷ್ಟೇ ಗಾಂಧಿ ಬಜಾರ್ಗೆ ಹಂಗೆ ಎಲ್ಲ ಹೋದಾಗೆಲ್ಲನೂ ರೋಟಿಗರ್ನಲ್ಲಿ ರೋಟಿ ಆಗಿರಲಿ, ಏನು ಈ ಸ್ವೀಟ್ಸ್ ಇದೆ ಅಂತ ಏನಿಲ್ಲ, ಪಾಲಕ್ ಪನ್ನೀರ್ ಆಗಿರಲಿ, ಮಶ್ರೂಮ್ ಆಗಿರಲಿ, ಎಲ್ಲ ಪ್ರತಿಯೊಂದೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಇಲ್ಲಿಂದ ಫುಡ್ಡು. ಇನ್ನು ನಮ್ಮ ಡಿಂಪಿಗೂ ಅಷ್ಟೇ, ನಾನು ಹೇಳಿದ್ನಲ್ವ, ನಮ್ಮ ಡಿಂಪಿ ಇವಾಗ ರುಚಿಯಾಗಿರೋ ಅಂಥದ್ದನ್ನು ಕೇಳ್ತಾ ಇದ್ದಾಳೆ. ಇಷ್ಟು ದಿನ ಅವಳು ಏನಂತಾರೆ ಅನ್ನ ಉಪ್ಪು ಮತ್ತು ತುಪ್ಪ ಹಾಕಿ ತಿನ್ನಿಸ್ತಾಯಿದ್ರು, ಮತ್ತು ಸ್ವಲ್ಪ ಸಾರು ಆ ಥರ ತಿನ್ನಿಸ್ತಾಯಿದ್ರು. ಇವಾಗ ಆ ಥರ ಕೇಳಲ್ಲ ಅವಳು. ಸಪ್ರೇಟಾಗಿ ಅಂದರೆ ಮೆತ್ತಗಿರೋ ಅನ್ನನ ಮಾಡಿ ತಿನ್ನಿಸ್ತಾಯಿದ್ರಲ್ಲ, ಈಗೆಲ್ಲ ಡಿಫ್ರೆಂಟಾಗಿ ಎಲ್ಲ ನಾವು ತಿನ್ನೋ ಅಂಥದ್ದನ್ನ ಐಟಮ್ಸನ್ನೇ ಕೇಳ್ತಾಳೆ, ನಾವು ತಿನ್ನೋದನ್ನು ಬೇಕು ಅಂತಾಳೆ. ಎಲ್ಲ ಗೊತ್ತಾಗ್ಬಿಟ್ಟಿದೆ, ರುಚಿ ಎಲ್ಲ ನೋಡ್ತಾಳೆ. ಆರಾಮ ಸುಮಂಟಿ, ಆರಾಮ ಆಂಟಿ, ಆರಾಮ ಒಣಕ. ಅದು ಇದನ್ನೇ ಇಟ್ಟಿದ್ದಾರೆ, ಅದು AC ಅದನ್ನ ಓಪನೇ ಆಗಿ ಬಂದ್ಬಿಟ್ಟಿದೆ. ಇದು ಹೋಗ್ತಾ ಇದೆ, ಇಟ್ಕೊಂಡು పడుతుంది ఇప్పుడు. ಆ ಡ್ರೆಸ್ಸಿಗೆ ಬೇರೆ ರಿಂಗ್ ಬೇರೆ ಹಾಕಿರೋದ್ರಿಂದ ಅವಳಿಗೆ ಸಫಿಷಿಯೆಂಟಾಗಿ ಕುತ್ಕೊಳಕ್ಕಾಗ್ತಾಯಿಲ್ಲ. ನಿಂತ್ಕೊಂಡ್ರೆ ನಡಿಯೋಕೆ ಹೋದರೆ ವಾಲ್ತಾ ಇದ್ದಾಳೆ. ಆದರೂ ಸಮಾಧಾನ ಮಾಡಿಬಿಟ್ಟು ಇನ್ನೆಲ್ಲ ಫೈನಲಿ ಡೆಕೋರೇಷನ್ ಎಲ್ಲ ಮುಗಿಸಿದ್ರು. ಇನ್ನು ಜನರು ಅಷ್ಟೇ ಒಬ್ಬರು ಬರ್ತಾನೆ ಇದ್ರು. ಇನ್ನು ಫ್ರೆಶ್ ಆಗಿದ್ದಾಗೇನೆ ಫೋಟೋ ಎಲ್ಲ ಇದನ್ನು ಮಾಡಬೇಕು ಅಂತ ನೋಡ್ಬೋದು. ನಿಜವಾಗ್ಲೂ ಒಂದು ಬೇಜಾರಾಗ್ಬಿಡ್ತು ತುಂಬ. ಯಾಕೆ ಅಂತಂದರೆ ತುಂಬ ಅಳ್ತಾ ಇದ್ದು ನಮ್ಮ ಡಿಂಪಿ. చెరి చింటూ చిని డిపో 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 డిపో
ಹಾಯ್ ಟಿಪ್ಪು. ಹೋಗ್ರಿ ನೀವೆಲ್ಲ ಹೋಗ್ರಿ ಹುಡುಗರು. ಹಾಯ್. ನಮ್ಮ ತಮ್ಮ ಇವಾಗ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟ. ಯಾಕೆ ಅಂತಂದರೆ ಸ್ವಂತ ಮಕ್ಕಳನ್ನ ಹಿಡ್ಕೊಳೋದು ಬೇರೆ ಆಗುತ್ತೆ. ಇನ್ನು ನಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಆಟಾಡಿಸಿ ಬೆಳೆಸಿದ್ದಾನೆ. ಅವಾಗ ಏನು ಅನಿಸಲ್ಲ, ಯಾಕೆ ಅಂದರೆ ಆಡುವಾಗ ನಮ್ಮ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡ್ತಿದ್ರೆ ನಾವು ಸಮಾಧಾನನ ಮಾಡ್ತಾಯಿದ್ವಿ. ಬಟ್ ಇದು ಹಂಗಲ್ಲ. ಇನ್ನು ಅವ್ರವ್ರ ಮಕ್ಕಳು ಅವ್ರವರೇ ಸಮಾಧಾನ. ನಾವು ಎಷ್ಟೇ ಇದ್ರೂ ಎತ್ಕೊಂಡು ಸಮಾಧಾನ ಮಾಡಿದ್ರೂ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಬೋದು. ಆಮೇಲೆ ಅವ್ರ ಮಕ್ಕಳು ಅವ್ರ ಕೈಯಲ್ಲೇ ಹೋಗಬೇಕು. ಅವ್ರ ಕೈಯಲ್ಲಿ ಹೋದಾಗೆ ಅವರು ಹಿಡ್ಕೊಂಡು ಮ್ಯಾನೇಜ್ ಮಾಡಿ ಸಮಾಧಾನ ಮಾಡೋದಿದೆಯಲ್ಲ, ನಿಜವಾಗ್ಲೂ ಎಷ್ಟು ಕಷ್ಟ ಅಂತಂದರೆ ನಿಜವಾಗ್ಲೂ ನಾನು ಅದನ್ನೇ ಅನ್ಕೊತಾ ಇದ್ದೆ. ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಿರಲಿ, ಅದು ಇದು ಕೊಡಿಸ್ಕೊಂಡು ಬಂದು ಸಮಾಧಾನನ ಮಾಡಿಬಿಟ್ಟು ನನ್ನ ಮಕ್ಕಳಾಗಿರಲಿ, ನಮ್ಮ ತಂಗಿ ಮಗ ಆಗಿರಲಿ, ಬಂದು ಅಳ್ತಾಯಿದ್ರೆ ತಂದು ಕೊಟ್ಬಿಡ್ತಾ ಇದ್ದ, ಮಲಗಿಸ್ಕೊಳ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಇವಾಗ ಅವ್ರವ್ರ ಮಕ್ಕಳನ್ನ ಅವ್ರವ್ರು ನೋಡ್ಕೊಳೋದಿದೆಲ್ಲ ನಿಜವಾಗ್ಲೂ ಎಷ್ಟು ಕಷ್ಟ ಅಂತ ಅನಿಸುತ್ತೆ. ಎಲ್ಲ ಅನುಭವಗಳು ಆಗಬೇಕು. ಇನ್ನು ಡ್ರೆಸ್ನ ಚೇಂಜ್ ಮಾಡಿಬಿಟ್ವಿ ಅವಳಿಗೆ. ಅವಳ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಅವಳು ಎಷ್ಟೋ ಸಮಾಧಾನ ಆಗಲಿ, ಇಲ್ಲಾಂದರೆ ಅವಳು ಸಮಾಧಾನನೇ ಆಗ್ತಾನೆ ಇರಲಿಲ್ಲ, ಅಷ್ಟು ಅಳ್ತಾ ಇದ್ಲವಳು. ಇನ್ನು ಇವರು ನಮ್ಮ ಲಾಸ್ಟ್ ಅಂಕಲು, ಅಂದರೆ ನಮ್ಮ ಅಪ್ಪನ ತಮ್ಮ, ಲಾಸ್ಟ್ ತಮ್ಮ. ನಮ್ಮ ಅಪ್ಪನಿಗೆ 10 ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮವ್ರು ಎಲ್ಲರೂ, ಅದರಲ್ಲಿ ನಮ್ಮ ಅಂಕಲ್ ಲಾಸ್ಟು. ಹಾಗೆ ಇವರು ನಮ್ಮ ದೊಡ್ಡಪ್ಪ, ಅಂದರೆ ನಮ್ಮ ಅಪ್ಪನ ಅಣ್ಣ ದೊಡ್ಡವರು, ಮತ್ತು ಅವ್ರ ಮಕ್ಕಳು ಇವರೆಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಆಂಟಿ ಅವರೆಲ್ಲ ಫೋಟೋಸ್ನೆಲ್ಲ ತೆಗೆಸ್ಕೊತಾ ಇದ್ರು. ಇನ್ನು ನಮ್ಮ ಡಿಂಪಿಗೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನವಾಗಿದ್ಲು. ಹಾಗಾಗಿಬಿಟ್ಟು ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಯಾವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ ಆವಾಗಿಂದ ಸ್ವಲ್ಪ ಸೈಲೆಂಟ್ ಆದಳು. ಇನ್ನು ನಮ್ಮ ಅಮ್ಮನ ಅಕ್ಕ ಮತ್ತು ನಮ್ಮ ಅಮ್ಮನ ತಂಗಿಯವರು. ಇನ್ನು ನಮ್ಮ ಡಿಂಪಿಗೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಎಷ್ಟು ಸೈಲೆಂಟಾಗಿ ಆರಾಮಾಗಿ ಆಟಾಡ್ಕೊತ ಇದ್ದಾಳೆ. ಇದು ನನ್ನ ಲಾಗ್ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಯಾರ್ಯಾರು ಅಂತೇಳ್ಬಿಟ್ಟು. ಆಲ್ರೆಡಿ ನಾನು ಎಲ್ಲ ವೀಡಿಯೋಸ್ನಲ್ಲಿ ಪ್ರತಿಯೊಬ್ಬರಿಗೂ ಪರಿಚಯನ ಮಾಡಿಸ್ಕೊಡ್ತಾ ಇರ್ತೀನಿ. ನನ್ನ ಫ್ಯಾಮಿಲಿನ ಬಗ್ಗೆನೂ ಎಲ್ಲ ಹೇಳ್ತಾನೆ ಇರ್ತೀನಿ. ಇವರು ನಮ್ಮ ಅಪ್ಪನ ತಂಗಿ ಮತ್ತು ನಮ್ಮ ಅಮ್ಮನಿಗೆ ಅಣ್ಣ, ಇಬ್ಬರು ಎದುರಂಬದ್ರ ಅಂತಾರಲ್ಲ ಆ ಥರ ಮದುವೆ ಮಾಡ್ಕೊಂಡಿರೋದು. ನಮ್ಮ ಅಮ್ಮನಿಗೆ ಅಣ್ಣ, ನಮ್ಮ ಅಪ್ಪನಿಗೆ ತಂಗಿ, ಇವರಿಬ್ಬರು. ಹಾಗೆ ನಮ್ಮ ಮಾಮನ ಮಗ ಮತ್ತು ನಮ್ಮ ಅಂಕಲ್ ಮಗಳು, ಇವ್ರದ್ದು ಅಷ್ಟೇ ನಮ್ಮದಲ್ಲೇ ಮದುವೆ ಆಗಿರೋದು. ಇನ್ನು ಹೋಗಿಲ್ಲಲ್ಲ ಅಂತೇಳಿ ಡಿಪ್ಪುಡಿ. ಇನ್ನು ನೋಡ್ಬೋದು ಎಲ್ಲ ರಿಲೇಷನ್ಸ್ ಆಗಿರಲಿ ಎಲ್ಲರೂ ಬಂದಿದ್ದರು. ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪನ ಅಕ್ಕ, ದೊಡ್ಡಕ್ಕ, ಅಂದರೆ ನಮ್ಮ ಅಂಕಲ್ಲು, ಆಮೇಲೆ ನಮ್ಮ ಆಂಟಿ, ನಮ್ಮ ಅತ್ತೆ ಮಗಳು ಆಂಟಿ, ನಮಗೆ ಎಲ್ಲ ರಿಲೇಷನ್ಸೇ. ಇನ್ನು ನಮ್ಮ ಚಿನ್ನು, ನನ್ನ ಮಗಳಿಗೆ ಚಿನ್ನಿ ಅಂತ ಹೆಸರಿಟ್ಟಿರೋದೇ ನಮ್ಮ ಚಿನ್ನು ಅಂತಲೇ ಹೇಳ್ಬೋದು. ಎಷ್ಟು ಹೈಟ್ ಆಗ್ಬಿಟ್ಟಿದ್ದಾನೆ, ರಾಜಂಕಲ್ಗಿಂತ ಉದ್ದಾಗ್ಬಿಟ್ಟಿದ್ದಾನೆ. ಕಲಿ ಅವನೇ ಫಸ್ಟು, ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗೆ ಅವನು ಇನ್ನೂ ಸಣ್ಣ ಬೇಬಿ, ಅವನನ್ನು ಎತ್ಕೊಂಡೆ ನಾನು ಎಲ್ಲ ಕಡೆ ವಾಕ್ ಮಾಡ್ಕೊತಾ ಇದ್ದೆ. ವಾಕ್ ಮಾಡುವಾಗೆಲ್ಲ ಹೇಳ್ತಾ ಇದ್ದ, ಅಕ್ಕ ನೀವು ಪಾಪು ಬರುತ್ತೆ, ಆ ಪಾಪುಗೆ ಚಿನ್ನಿ ಅಂತಲೇ ಹೆಸರಿಡಬೇಕು ಅಂತ. ಹಾಗೆ ನನಗೆ ಪಾಪುನೂ ಆಯಿತು, ಅವನು ಚಿನ್ನು, ನನ್ನ ಮಗಳಿಗೆ ಚಿನ್ನಿ ಅಂತ ಕರೆದ್ಬಿಟ್ಟು ಅದು ಚಿನ್ನಿ ಅಂತಲೇ ರೂಢಿಯಾಗಿಬಿಡ್ತು. ಈಗಲೂ ಅಷ್ಟೇ, ನಾವು ನನ್ನ ಮಗಳಿಗೆ ಎಲ್ಲರೂ ಅಷ್ಟೇ ಚಿನ್ನಿ ಅಂತಲೇ ಕರೀತಾರೆ. ಬಂದಿರೋರು ಎಲ್ಲರೂ ಇದು ಪರಿಚಯ ಮಾಡಿಸ್ಕೊಡೋಕ್ಕೆ ನನಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಕೆಲವರು ಒಂದೊಬ್ಬರು ನನ್ನ ಲಾಗ್ನಲ್ಲಿ ಇರ್ತಾರೆ, ಕೆಲವೊಬ್ಬೊಬ್ಬರು ಲಾಗ್ನಲ್ಲಿ ಬಂದಿರಲ್ಲ. ಹಾಗಾಗಿ ಇವರು ನಮ್ಮ ದೊಡ್ಡಮ್ಮನ ಮಗಳು, ಅಂದರೆ ನಮ್ಮ ಅಮ್ಮನ ಅಕ್ಕ ಇದ್ದಾರಲ್ಲ ಅವ್ರ ಮಗಳು, ಮತ್ತು ನಮ್ಮ ಬಾಬಾ ಮತ್ತು ಅವ್ರ ಮಕ್ಕಳು ಎಲ್ಲರೂ. ಇವರು ಅಷ್ಟೇ ನನ್ನ ಲಾಗ್ನಲ್ಲಿ ನೀವು ನೋಡೇ ಇರ್ತೀರ. ಇವರು ನಮ್ಮಮ್ಮನ ತಂಗಿ, ಇವರು ಮತ್ತು ನಮ್ಮಮ್ಮನ ತಂಗಿ ಮತ್ತು ಅಂಕಲ್ಲು, ಮತ್ತು ನಮ್ಮ ತಮ್ಮ ನಮ್ಮ ವಿನಯ್ ಅಷ್ಟೇ. ನನ್ನ ಸುನಿಲ್ ಹೆಂಗೆ, ನನ್ನ ತಮ್ಮ ಹೆಂಗೆ, ನಮ್ಮ ವಿನಯ್ನೂ ಅಷ್ಟೇ. ನಮ್ಮ ತಮ್ಮನ ಮದುವೆ ಟೈಮ್ನಲ್ಲಿ ನಿಜವಾಗ್ಲೂ ನಮ್ಮ ವಿನಯ್ಗೆ ಮರೆಯೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ವಿನಯ್ ಆಗಿರಲಿ ಮತ್ತು ನಮ್ಮ ದೊಡ್ಡಮ್ಮರ ಮಗ ಲಾಗ್ನಲ್ಲಿ ತುಂಬ ಕಡಿಮೆ ತೋರಿಸಿಲ್ಲ ನಾನು, ನಮ್ಮ ಗೋಪಿ ಅಣ್ಣ ಅಂತೇಳ್ಬಿಟ್ಟು. ನಮ್ಮ ತಮ್ಮನ ಮದುವೆ ಟೈಮ್ನಲ್ಲಿ ಅವನು ನಮ್ಗೆ ಹೆಂಗಿರೋ
ಒಂದು ಬಲ ಇದ್ದಂಗೆ ಅವನೇ ಮದುವೆ ಗಂಡಾಗಿರೋದ್ರಿಂದ ನಮಗೆ ಕೈ ಕಾಲು ಆಡ್ತಾನೆ ಇರಲಿಲ್ಲ. ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅಂದರೆ ಜಾಸ್ತಿ ನಾನು ವಿನಯ್ ಮೇಲೇ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ. ವಿನಯ್ ಪ್ರತಿಯೊಂದಕ್ಕೂ ವಿನಯ್ ಅಂತ ಕರಿತಾನೆ ಇದ್ವಿ ಅವನಿಗೆ. ಹಾಗೆ ಇವರು ಅಷ್ಟೇ ನಮ್ಮ ಆಂಟಿ ಆಗಬೇಕು. ಇವರು ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ, ಅವ್ರ ಫ್ಯಾಮಿಲಿಯವರು ಎಲ್ಲರೂ ಬರ್ತ್ಡೇ ಫಂಕ್ಷನ್ಗೆ ಬಂದಿದ್ರು. ಇವರು ಗೊತ್ತಿರುತ್ತೆ ನಿಮಗೆ, ನಾನು ಲಾಗ್ನಲ್ಲಿ ನೋಡಿರ್ತೀರಾ. ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತೇಳ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತೇಳ್ಬಿಟ್ಟು ಬರ್ತ್ಡೇ ಲಾಗ್ನ ಹಾಕ್ತಾ ಇದ್ದೀನಿ. ಇದು ಪಾರ್ಟ್ 1 ಆಗಿರುತ್ತೆ, ಪಾರ್ಟ್ 2 ಬರುತ್ತೆ, ಕಾಯ್ತಾ ಇರ್ರಿ ಅಂತ ಹೇಳ್ತಾ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.